ವೇಸ್ಟ್ ಆಗ್ಬಿಡುತ್ತೆ. ಅದಕ್ಕೆ ಈಗ ಶವರ್ ಇದೆ, ಶಾಂಪೂಸ್ನ ಹಾಕ್ತೀರಾ, ಶವರ್ ಆನ್ ಮಾಡ್ಕೋತೀರಾ, ಹೀಗೆ ವಾಶ್. ತುಂಬಾನೇ ಕಮ್ಮಿ ನಾನು ನನ್ನ ಹೆರಿಗೆ ಮಷೀನ್ಸ್ ನ ಯೂಸ್ ಮಾಡೋದು. ಸಿ ಮತ್ತೆ ಬಂದಿದ್ದೀನಿ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ಹೋಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ. ಆ್ಯಂಡ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟೇ ಬರುತ್ತೆ. ಆ್ಯಂಡ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ನಾನು ಜಾಸ್ತಿ ಎಳೆಯಲ್ಲ ಯಾವತ್ತೂ. ಸೊ ಇವತ್ತು ನಾನು ಹೇರ್ ಕೇರ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಆಲ್ರೆಡಿ ಈಗ ಜಸ್ಟ್ ನಾನು ಹೇರ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಜಸ್ಟ್ ಇವಾಗ ಹೇರ್ ವಾಶ್ ಆಗಿದೆ. ಸೊ ನಾನು ಏನೇನು ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ಆ್ಯಂಡ್ ಯಾವ್ದು ಬ್ರ್ಯಾಂಡ್ಸ್ ಯೂಸ್ ಮಾಡ್ತೀನಿ, ಏನೇನಾದ್ಮೇಲೆ ಏನೇನು ಹಾಕ್ತೀನಿ ಅನ್ನೋದ್ರ ಬಗ್ಗೆ ಇವತ್ತು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಓಕೆನಾ? ಫಸ್ಟು ಹೇರ್ಗೆ ನಾನು ಯಾವ ಆಯಿಲ್ನ ಅಪ್ಲೈ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಹೇಳ್ಬಿಡ್ತೀನಿ. ನಾನು ನಮ್ಮಮ್ಮ ಮನೇಲಿ ಇರೋವರೆಗೂ ಕೂಡ ನಮ್ಮ ಅಜ್ಜಿ ನಮಗೆ ಗಾಣದಲ್ಲಿ ಕೊಬ್ಬರಿ ಎಣ್ಣೆ ಮಾಡಿ ಕೊಡ್ತಾ ಇದ್ರು, ಅದನ್ನೇ ಯೂಸ್ ಮಾಡ್ತಾ ಇದ್ದೆ. ಆ್ಯಂಡ್ ನಮ್ಮ ಅಜ್ಜಿ ತೀರ್ಕೊಂಡ್ಮೇಲೆ ಯಾರೂ ಅದನ್ನ ಮಾಡಿ ಕೊಟ್ಟಿಲ್ಲ. ಸೊ ನಾನು ನಾರ್ಮಲ್ ಆಗಿ ಕೊಕೊನಟ್ ಆಯಿಲ್ನೇ ಯೂಸ್ ಮಾಡೋದು. ಸೊ ಆದರೆ ಏನು ಅಂತಂದರೆ ಈ ಆಯಿಲ್ ಜೊತೆಗೆ ಇದು ನನಗೆ ಪ್ರಮೋಷನ್ಗೆ ಬಂದಿತ್ತು. ಓಕೆನಾ? ಸೊ ಶಾಸ್ತ್ರಮ್ ಅಂತ ಕೊಕೊನಟ್ ಪ್ಲಸ್ ಶಿಗಕಾಯಿ ಏರ್ ಆಯಿಲ್ ಅಂತ ಇದೆ. ಇದರಲ್ಲಿ ಬ್ರಾಹ್ಮಿ, ಅಶ್ವಗಂಧ ಎಲ್ಲ ಐಟಮ್ಸು ಕೂಡ ಮಿಕ್ಸ್ ಆಗಿದೆ. ನಾನು ಮೊದಲು ಏನು ಮಾಡ್ತಾ ಇದ್ದೆ ಅಂದರೆ ಈ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಮತ್ತೆ ಹೂವು ಇವೆಲ್ಲನೂ ಇದರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕಾಯಿಸ್ಬಿಟ್ಟು ಅಪ್ಲೈ ಮಾಡ್ತಾ ಇದ್ದೆ. ಬಟ್ ಆದರೆ ಇವಾಗ ನನಗದು ಪ್ರಮೋಷನ್ಗೆ ಕೊಟ್ಟಿದ್ರಲ್ಲ ಅಂದ್ಬಿಟ್ಟು 2 ಮಂತ್ಸಿಂದ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ನಿಮಿಷ ತೋರಿಸ್ತೀನಿ. ಇದು ಕಾಯಿಸ್ಬಿಟ್ಟು ಇಟ್ಟಿದ್ದೀನಿ ಇದ್ರೊಳಗಡೆ. ಸೊ ಇದನ್ನ ಅಪ್ಲೈ ಮಾಡ್ತೀನಿ. ಇಲ್ಲಿ ನೋಡಿ, ಕಾಯಿಸಿರೋದಕ್ಕೆ ಈ ರೀತಿ ಎಲ್ಲ ಕೆಳಗಡೆ ಏನೇನೋ ಇದೆ ಇದರಲ್ಲಿ. ಸೊ ಕಾಯಿಸ್ಬಿಟ್ಟು ಅಪ್ಲೈ ಮಾಡ್ತೀನಿ. ನಾನು ನಾರ್ಮಲ್ ಆಗಿ ವಾರದಲ್ಲಿ 2 ಸಲ ಆಯಿಲ್ನ ಅಪ್ಲೈ ಮಾಡ್ತೀನಿ. ಬುಧವಾರ ಸಂಜೆ ಅಪ್ಲೈ ಮಾಡ್ತೀನಿ, ಇಲ್ಲ ಅಂತಂದ್ರೆ ಗುರುವಾರ ಬೆಳಗ್ಗೆ ಅಪ್ಲೈ ಮಾಡಿ ಒಂದು 3-4 ಅವರ್ಸ್ ಬಿಟ್ಟು ಸ್ನಾನ ಮಾಡ್ತೀನಿ, ಇಲ್ಲ ಅಂತಂದ್ರೆ ಶನಿವಾರ ಅಪ್ಲೈ ಮಾಡ್ತೀನಿ, ಭಾನುವಾರ ಸ್ನಾನ ಮಾಡ್ತೀನಿ. ವಾರದಲ್ಲಿ 2 ಸಲ ತಲೆಗೆ ಸ್ನಾನ ಮಾಡ್ತೀನಿ. ಅದು ಗುರುವಾರ ಆಗಿರುತ್ತೆ ಇಲ್ಲ ಭಾನುವಾರ ಆಗಿರುತ್ತೆ. ಇಫ್ ಇನ್ ಕೇಸ್ ಈ 2 ದಿನ ಏನಾದ್ರೂ ಮಿಸ್ ಆಯ್ತು ಅಂದ್ರೆ ಮಧ್ಯದಲ್ಲಿ ಯಾವಾಗ್ಲಾದ್ರೂ ಮಾಡಿರ್ತೀನಿ, ಅದಕ್ಕೆ ಮಿಸ್ ಮಾಡಿರ್ತೀನಿ ಅಷ್ಟೇ. ಬಟ್ ನಾನು ವಾರದಲ್ಲಿ 2 ಸಲ ತಲೆಗೆ ಸ್ನಾನ ಮಾಡೋದು. ರೆಗ್ಯುಲರ್ ಆಗಿ ನಾನು ಯಾವುದೇ ಕಾರಣಕ್ಕೂ ಮಾಡಲ್ಲ. ಎಲ್ಲೋ ಇವಾಗ ಯಾರಾದ್ರೂ ತೀರ್ಕೊಂಡ್ರು ಆ ಥರ ಏನಾದ್ರು ಹೋದಾಗ ಸ್ನಾನ ಮಾಡಿರ್ತೀನಿ. ಅದು ಮಧ್ಯದಲ್ಲಿ ಹಬ್ಬ ಗಿಬ್ಬಗಳು ಬಂದ್ರೆ, ಮಾಡಲೇಬೇಕಾದಂಥ ಸಿಚುಯೇಷನ್ ಬಂದ್ರೆ ಮಾಡ್ತೀನಿ. ಅದು ಬಿಟ್ರೆ ನಾನು ಯಾವುದೇ ಕಾರಣಕ್ಕೂ ರೆಗ್ಯುಲರ್ ಆಗಿ ಹೇರ್ಗೆ ತಲೆಗೆ ಸ್ನಾನ ಮಾಡಲ್ಲ ನಾನು. ಓಕೆನಾ? ದೆನ್ ಯಾವ ಶಾಂಪೂಸ್ ಯೂಸ್ ಮಾಡ್ತೀರಾ ಅಂತ ಅಂದ್ರೆ, ನಾನು 3 ಇಯರ್ಸ್ ಇಂದನೂ ಕೂಡ ಆಲ್ಮೋಸ್ಟ್ ಇಗ್ನೋರ್ ಮಾಡಿ, ನಾನು ಹಿಂಗೆ ಬೊಗ್ಗಿ ಎತ್ಕೋತಾ ಇರ್ತೀನಿ ಅನ್ನೋದ್ರ ಬಗ್ಗೆ ಇಗ್ನೋರ್ ಮಾಡಿ. ಬಿಕಾಸ್ ಪ್ರಾಡಕ್ಟ್ಸ್ ಎಲ್ಲಾನು ಕೂಡ ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ 3 ಇಯರ್ಸ್ ಇಂದ ನಾನು ಬಿ ಬ್ಲಂಟ್ ಇದೇನೆ ಶಾಂಪೂ ಯೂಸ್ ಮಾಡ್ತಾ ಇರೋದು. ಎಷ್ಟನೇ ಬಾಟಲ್ ನನಗೆ ಸತ್ಯವಾಗ್ಲೂ ಗೊತ್ತಿಲ್ಲ. ಬಿಕಾಸ್ ಮೊದಲು ನಾನು ಇದಕ್ಕೂ ಮುಂಚೆ ಈ ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕೂ ಮುಂಚೆ ನಾನು ಟ್ರೆಸ್ಮಿ ಯೂಸ್ ಮಾಡಿದ್ದೀನಿ, ಲಾರಿಯಲ್ಲು ಯೂಸ್ ಮಾಡಿದ್ದೀನಿ, ಆ್ಯಂಡ್ ಕ್ಲಿನಿಕ್ ಪ್ಲಸ್ ಮತ್ತೆ ಇನ್ನೊಂದು ಯಾವುದೋ ಬರ್ತಿದೆ ಡವ್ ಶಾಂಪೂ, ಇವೆಲ್ಲಾನು ಯೂಸ್ ಮಾಡಿ ಬಿಟ್ಟು ಇದಕ್ಕೆ ಸ್ಟಿಕ್ ಆನ್ ಆಗಿದೆ. 3 ಇಯರ್ಸ್ ಇಂದ ಇದನ್ನೇ ಯೂಸ್ ಮಾಡಿರೋದು. ಬಿಕಾಸ್ ಇದು ಏರ್ ಫಾಲ್ ಕಂಟ್ರೋಲ್ ಶಾಂಪೂ, ಏರ್ ಫಾಲ್ ಕಂಟ್ರೋಲ್ ಮಾಡುತ್ತೆ ಅಂದ್ಬಿಟ್ಟು ನಾನು ಇದಕ್ಕೆ ಸ್ಟಿಕ್ ಆನ್ ಆಗ್ಬಿಟ್ಟೆ. ಇದರಲ್ಲೇ ಬೇರೆ ಬೇರೆ ವೆರೈಟೀಸ್ ಇದಾವೆ ಇದೇ ಬ್ರ್ಯಾಂಡ್ದು. ನಿಮ್ಮ ಹೇರ್ಗೆ ಏನ್ ಅವಶ್ಯಕತೆ ಇದೆ ಅದ್ರ ತಕ್ಕಂತೆ ಶಾಂಪೂಸ್ನ ಯೂಸ್ ಮಾಡಿ. ಅಂಡ್ ನಿಜವಾಗ್ಲೂ ಇದು ಚೆನ್ನಾಗಿದೆ. ಇದು ಖಾಲಿ ಆಗ್ಬಿಟ್ಟಿದೆ. ಸೊ ನಿಮ್ಗೆ ತೋರ್ಸೋಣ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಇದು ಖಾಲಿ ಆಗ್ಬಿಟ್ಟಿದೆ. ಇದನ್ನ ಬಿಟ್ರೆ ನಾನು ನೆಕ್ಸ್ಟ್ ಇವಾಗ ರೀಸೆಂಟ್ ಆಗಿ ಒಂದು 6 ತಿಂಗಳಿಂದ ನಾನು ಯೂಸ್ ಮಾಡ್ತಾ ಇರೋದು ಅಂದ್ರೆ ಲೈಕ್ ವಿಶ್ಕೇರ್ ಅವ್ರದ್ದು. ವಿಶ್ಕೇರ್ ಪ್ರಾಡಕ್ಟ್ಸ್ ಎಲ್ಲಾನು ಕೂಡ ನನಗೆ ತುಂಬಾನೇ ಇಷ್ಟ. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಗೈಸ್, ನಾನು ತುಂಬಾ ಆನೆಸ್ಟ್ ಆಗಿ ರಿವ್ಯೂ ಕೊಡ್ತಾ ಇರೋವಂಥದ್ದು. ವಿಶ್ಕೇರ್ ಅವ್ರದ್ದು ಎಲ್ಲ ಪ್ರಾಡಕ್ಟ್ಸು ನನಗೆ ತುಂಬಾನೇ ಇಷ್ಟ. ಬಟ್ ಆದ್ರೆ ಅದು ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಅಫೋರ್ಡ್ ಮಾಡಕ್ ಆಗಲ್ಲ ಅಂದ್ಬಿಟ್ಟು ನಾನು ರೆಗ್ಯುಲರ್ ಆಗಿ ಅದನ್ನ ಪರ್ಚೇಸ್ ಮಾಡಲ್ಲ. ಬಟ್ ಇದು ಕೂಡ ಆಂಟಿ ಏರ್ ಫಾಲ್ ಶಾಂಪೂ. ನಾನು ನನ್ನ ಹೇರಿಗೆ ಸ್ನಾನ ಮಾಡಿದಾಗ ಜಾಸ್ತಿ ಉದುರುತ್ತೆ, ಅದನ್ನ ಕನ್ಸಿಡರ್ ಮಾಡಿಕೊಂಡು ಏರ್ ಫಾಲ್ ಕಂಟ್ರೋಲ್ ಶಾಂಪೂಸ್ನ ನಾನು ಯೂಸ್ ಮಾಡೋದು ಜಾಸ್ತಿ. ಬಿಕಾಸ್ ನನಗೆ ಫ್ರೀಸಿನೆಸ್ ಆಗಿರಲಿ, ಇನ್ನೊಂದು ಮತ್ತೊಂದು ಪ್ರಾಬ್ಲಮ್, ಆ ರೀತಿ ನನಗೆ ಯಾವುದೋ ರೀತಿ ಇಶ್ಯೂಸ್ ಏನೂ ಇಲ್ಲ. ಸೊ ಇದು ಬಂದು ವಿಶ್ಕೇರ್ ಮಲ್ಟಿಪರ್ಪೆಡ್ ಆಂಟಿ ಏರ್ ಫಾಲ್ ಶಾಂಪೂ. ಸೊ ಇದನ್ನ ನಾನು ಯೂಸ್ ಮಾಡ್ತೀನಿ. ಇದು ನಂದು 2ನೇ ಬಾಟಲ್ಲು, ಇನ್ನೂ ಒಂದು ಬಾಟಲ್ ಇದೆ.
ಅಂಡ್ ಇದ್ರದೇ ಕಂಡೀಷನರ್ ಕೂಡ ಇದೆ, ಅದನ್ನ ನಾನು ನಮ್ಮ ಅತ್ತೆ ಮನೇಲಿ ಇಟ್ಟಿದ್ದೀನಿ. ಸೊ ಇದು ಬಂದು ವಿಶ್ಕೇರ್ದು. ಇದು ಖಾಲಿ ಆಗಿರೋದ್ರಿಂದ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ, ಸ್ವಿಚ್ ಮಾಡ್ತಾ ಇರ್ತೀನಿ ಇದು ಅದು ಅಂತ. ದೆನ್ ಇದನ್ನ ಬಿಟ್ರೆ ತಿಂಗಳಲ್ಲಿ 1 ಸಲ ಮಾತ್ರ ನಾನು ಡ್ಯಾಂಡ್ರಫ್ದು ಶಾಂಪು ಯೂಸ್ ಮಾಡೋದು. ಸೀರಿಯಸ್ಲಿ ಸಖತ್ತಾಗಿ ವರ್ಕ್ ಆಗುತ್ತೆ. ಇದು ಕೂಡ ವಿಶ್ಕೇರ್ ಅವ್ರದ್ದೇನೆ. ಇದು ನನಗೆ ಹೇಳ್ಬೇಕು ಅಂದ್ರೆ ಇದು ಪ್ರಮೋಷನ್ಗೆ ಅಂತ ಬಂದಿದ್ದು, ಬಟ್ ತುಂಬಾ ಚೆನ್ನಾಗಿದೆ. ಖಾಲಿ ಆಗ್ಬಿಟ್ಟಿದೆ ಆಲ್ರೆಡಿ, ನಿಮ್ಗೆ ಗೊತ್ತಾಗಲ್ಲ, ಆಲ್ರೆಡಿ ಇದು ಇಲ್ಲಿಗೆ ಬಂದ್ಬಿಟ್ಟಿದೆ ಆಲ್ರೆಡಿ. ಸೊ ಇದು ಬಂದು ಡ್ಯಾಂಡ್ರಫ್ ಶಾಂಪು. ತಿಂಗಳಲ್ಲಿ 1 ಸಲ 2 ಸಲ ಯೂಸ್ ಮಾಡ್ತೀನಿ ಅಷ್ಟೇ. ಸೊ ಇದು ರೆಗ್ಯುಲರ್ ಆಗಿ ಏನು ಇದನ್ನ ಯೂಸ್ ಮಾಡಲ್ಲ, ಅವಶ್ಯಕತೆ ಇದೆ ಅಂದಾಗ ಡ್ಯಾಂಡ್ರಫ್ ಯೂಸ್ ಮಾಡ್ತೀನಿ. ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಏರ್ ಫಾಲ್ ಶಾಂಪೂಸ್ನ ಯೂಸ್ ಮಾಡೋದು. ಕಂಡೀಷನರ್ ಏರ್ ಮಾಸ್ಕಿಗೆ ಅಂತ ಬರೋದಾದ್ರೆ ಇದು ಬಿ ಬ್ಲಂಟ್ ಇದೆ. 7-in-1 ರಿಪೇರ್ಸ್ ಅಂಡ್ ರಿವ್ಯೂ ಹೇರ್ ಮಾಸ್ಕ್ ಅಂತ ಇದೆ ಇದರಲ್ಲಿ. ಓಕೆನಾ, ನಾರ್ಮಲ್ ಆಗಿ ಬಿ ಬ್ಲಂಟ್ ಇದೇನೆ ಹೇರ್ ಫಾಲ್ ಕಂಟ್ರೋಲ್ದೆ ಕಂಡೀಷನರ್ ಬರುತ್ತೆ. ನಾನು ಅದನ್ನ ನಮ್ಮ ಅಮ್ಮ ಮನೇಲಿ ಇಟ್ಟಿದ್ದೀನಿ. ಸೊ ಇಲ್ಲಿ ಇದಿರೋದ್ರಿಂದ ಇದು 7-in-1 ಎಲ್ಲಾ ರೀತಿ ಪ್ರೊಟೆಕ್ಷನ್ ಸಿಗುತ್ತೆ. ಇದು ಏರ್ ಮಾಸ್ಕ್, ನಾನು ಇದನ್ನ ಬಳಸ್ತಾ ಇದ್ದೀನಿ. ಅಂಡ್ ನೀವು ನೋಡ್ಬೋದು, ಐ ಥಿಂಕ್ ಇದು ಆಲ್ಮೋಸ್ಟ್ ವರ್ಷ ಆಗ್ತಾ ಬಂದಿದೆ ಇಷ್ಟಿದೆ. ನಾನು ವಿಶ್ಕೇರ್ ಅವ್ರದ್ದು ಯೂಸ್ ಮಾಡ್ತಾ ಇರೋದ್ರಿಂದ ಸ್ವಿಚ್ ಮಾಡ್ತಾ ಇರ್ತೀನಿ, ಇದು ಅದು ಅದು ಇದು ಅಂತ. ಸೊ ಇದು ಬಂದು ಹೇರ್ ಮಾಸ್ಕ್ ಅಂಡ್ ಕಂಡೀಷನರ್ ಬಂದು ಬಿ ಬ್ಲಂಟ್ ಅಥವಾ ವಿಶ್ಕೇರ್ದು ಎರಡು ಕೂಡ ಸ್ವಿಚ್ ಮಾಡ್ತಾ ಇರ್ತೀನಿ. ಯಾವ ಸಿರಮ್ಸ್ ನ ಯೂಸ್ ಮಾಡ್ತೀರಾ ಏನು ಅಂತ ಎಷ್ಟೊಂದು ಜನ ಕೇಳಿದೀರಾ. ಸೊ ನಾನ್ ನಾರ್ಮಲ್ ಆಗಿ ಯಾವ್ಯಾವ ಸಿರಮ್ಸ್ ನ ಎಂತೆಂತಕ್ಕೆ ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಡ್ತೀನಿ. ಇದಿಷ್ಟು ನಾನು ಯೂಸ್ ಮಾಡುವಂತ ಸಿರಮ್ಸ್ಗಳು. ಫಸ್ಟ್ ಇಂದನೂ ಯೂಸ್ ಮಾಡ್ತಾ ಇರೋದು ನಾನು ಬಿ ಬ್ಲಂಟ್ ಇದೆ. ಇದು ಬಂದು ಇಂಟೆನ್ಸ್ ಮಾಯಿಶ್ಚರೈಸರ್ ಏರ್ ಸಿರಮ್ ಅಂತ ಕೊಟ್ಟಿದ್ದಾರೆ. ವಿತ್ ಅವಕಾಡೋ ಜೊಜೊಬಾ ಆಯಿಲ್ ಆರ್ಗಾನ್ಸ್ ಅಂತ ಕೊಟ್ಟಿದ್ದಾರೆ. ವಿಟಮಿನ್ ಇ ಇದೆ ಇದರಲ್ಲಿ. ಓಕೆನಾ, ನೀವು ನೋಡ್ತಾ ಇರ್ಬೋದು, ಇಲ್ಲಿದೆ. ಇದು ನನ್ನ 2ನೇ ಬಾಟಲ್ಲು. ಚೆನ್ನಾಗಿತ್ತು. ಖಾಲಿ ಆದ್ಮೇಲೆ ಇದನ್ನ ಮತ್ತೆ ತರಿಸ್ಕೊಂಡು ಯೂಸ್ ಮಾಡ್ತಾ ಇರೋವಂಥದ್ದು. ಇದಾದ್ಮೇಲೆ ಇದೆರಡು ಲಾರಿಯಲ್ದು ಚಿಕ್ಕದ್ ತರಿಸ್ದೆ, ಅದ್ ನನಗೆ ಚೆನ್ನಾಗಿ ಸೆಟ್ ಆಯ್ತು ಅಂದ್ಮೇಲೆ ದೊಡ್ಡದು ತರಿಸ್ಕೊಂಡಿದ್ದೀನಿ. ಇದನ್ನ ನಾನು ಎಲ್ಲಾದ್ರೂ ಟ್ರಾವೆಲ್ ಹೋಗ್ತಾ ಇದ್ರೆ ಇದನ್ನ ಯೂಸ್ ಮಾಡ್ತೀನಿ. ಇದು ಆಲ್ರೆಡಿ ಇಲ್ಲಿದೆ. ಜಾಸ್ತಿ ಇದನ್ನೇ ಯೂಸ್ ಮಾಡ್ತಾ ಇರೋದು ಮನೆ ಹತ್ರ. ಅವಶ್ಯಕತೆ ಇದ್ದಾಗ ಇದನ್ನ ಯೂಸ್ ಮಾಡ್ತಾ ಇರ್ತೀನಿ. ಸೊ ಇದು ಜಾಸ್ತಿ ಖಾಲಿ ಆಗಿಲ್ಲ, ಬಿಕಾಸ್ ಇದನ್ನ ಜಾಸ್ತಿ ಯೂಸ್ ಮಾಡ್ತಾ ಇರೋದ್ರಿಂದ ಇದನ್ನ ಹಾಗೆ ಇಟ್ಟಿದ್ದೀನಿ. ಸೊ ಈ 3 ಏರ್ ಸಿರಮ್ಸ್ ಗಳನ್ನ ಯೂಸ್ ಮಾಡ್ತೀನಿ. ನಾರ್ಮಲ್ ಆಗಿ 2 ತರ ಅಪ್ಲೈ ಮಾಡ್ತೀನಿ ನಾನು. ಬಿಫೋರ್ ಡ್ರೈಯಿಂಗ್ಗೆ ಮುಂಚೆ ಅಪ್ಲೈ ಮಾಡ್ಬಿಡ್ತೀನಿ ಒಂದೊಂದ್ಸಲ ಡ್ರೈ ಮಾಡ್ಕೊಂಡ್ ಆದ್ಮೇಲೂ ಕೂಡ ಅಪ್ಲೈ ಮಾಡ್ತೀನಿ. ಇದೇ ಪ್ರೊಸೀಜರ್ ಅಲ್ಲಿ ಮಾಡ್ತೀನಿ ಅನ್ನೋ ತರ ಸುಳ್ಳೆಲ್ಲ ನಾನು ಹೇಳಕ್ ಹೋಗಲ್ಲ. ಇಟ್ಸ್ ಡಿಪೆಂಡ್ಸ್, ನನ್ನ ಮೂಡ್ ಹೆಂಗಿರುತ್ತೆ ಹಂಗ ಅಪ್ಲೈ ಮಾಡ್ತೀನಿ. ಬಟ್ ಆದ್ರೆ ನಾನು ನನ್ನ ಹೇರಿಗೆ ಟು ಬಿ ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಮಷೀನ್ಸ್ ನ ತುಂಬಾನೇ ಕಮ್ಮಿ ನಾನು ನನ್ನ ಹೇರ್ಗೆ ಮಷೀನ್ಸ್ ನ ಯೂಸ್ ಮಾಡೋದು. ಹೇರ್ ಡ್ರೈಯರ್ ಆಗಿರ್ಬೋದು, ಸ್ಟ್ರೈಟ್ನರ್ ಆಗಿರ್ಬೋದು, ಕರ್ಲರ್ ಆಗಿರ್ಬೋದು, ಯಾವುದೇ ಮಷೀನ್ಸ್ ಆಗಿರ್ಬೋದು ಗೈಸ್, ನನ್ನ ಹೇರಿಗೆ ನಾನು ತುಂಬಾನೇ ಕಮ್ಮಿ ನಾನು ಬಳಸೋದು. ಸಾರಿ, ಅವಶ್ಯಕತೆ ಇದೆ ಅಂದ್ರೆ ಮಾತ್ರ ಬಳಸ್ತೀನಿ, ಅದರ್ವೈಸ್ ನಾನು ಯಾವುದೇ ಕಾರಣಕ್ಕೂ ಬಳಸಲ್ಲ. ನೀವು ನನ್ನ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ಬೋದು, ನಾನು ಯಾವುದೇ ರೀತಿ ಡ್ರೈಯು ಮಾಡಿರಲ್ಲ, ಏನೂ ಇಲ್ಲ. ನಾರ್ಮಲ್ ಆಗಿ 1 ಗಂಟೆ ಹಾಕಿರ್ತೀನಿ, ವಿಡಿಯೋಸ್ ಮಾಡ್ತಾ ಇರ್ತೀನಿ. ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಿರುತ್ತೆ. ಅಂಡ್ ನಾನು ಯಾವುದೇ ಒಂದು ಹೀಟ್ ಟೂಲ್ಸ್ ನ ಯೂಸ್ ಮಾಡೋಕ್ಕೂ ಮುಂಚೆ ಹೀಟ್ ಪ್ರೊಟೆಕ್ಷನ್ ನ ಯೂಸ್ ಮಾಡ್ತೀನಿ. ಇದು ಸಿರಮ್ ಸ್ಪ್ರೇ ವೈಸ್ ಅಲ್ಲೇ ಬರುತ್ತೆ. ಜಸ್ಟ್ ಹಿಂಗೆ ವಾಮ್ ಮಾಡಿ ಸ್ಪ್ರೇ ಮಾಡ್ಕೊಳ್ಳೋದು ಅಷ್ಟೇ. ಹಿಂಗ್ ಮಾಡ್ಬಿಟ್ಟು ಸ್ಪ್ರೇ ಮಾಡೋದು, ವೇಸ್ಟ್ ಆಗ್ಬಿಡುತ್ತೆ, ಅದಕ್ಕೆ ನಾನು ಸ್ಪ್ರೇ ಮಾಡಲ್ಲ. ಓಕೆನಾ, ಇದು ಬಂದು ಬಿ ಬ್ಲಂಟ್ ಇದೇನೆ. ಇಲ್ಲೊಂದಿದೆ, ನನ್ನ ಬ್ಯಾಕ್ ಕಿಟ್ಟಲ್ಲಿ ಒಂದಿದೆ, ನನ್ನ ಕ್ಲೈಂಟ್ಸಿಗೆ ಅಂದ್ಬಿಟ್ಟು ಅಲ್ಲೊಂದು ಇಟ್ಕೊಂಡಿದ್ದೀನಿ. ಸೊ ಇದು ಒಂದಿಷ್ಟಿದೆ ಅನ್ಸುತ್ತೆ ಅಷ್ಟೇ. ನಿಮಗೆ ಕಾಣಿಸ್ತಿದ್ಯಾ ಇಲ್ವಾ ನಂಗೆ ಗೊತ್ತಿಲ್ಲ, ಇಷ್ಟೇ ಇರೋದು. ಖಾಲಿ ಆಗ್ತಾ ಇದೆ, ರೀಸ್ಟಾಕ್ ಮಾಡಬೇಕು. ಸೊ ಇದು ಬಂದು ಹೀಟ್ ಪ್ರೊಟೆಕ್ಷನ್. ಬಿಫೋರ್ ನಾನು ಟೂಲ್ಸ್ ನ ಯೂಸ್ ಮಾಡ್ತೀನಿ ಅಂದ್ರೆ ಇದನ್ನ ಯೂಸ್ ಮಾಡ್ತೀನಿ. ಸ್ಪ್ರೇಸ್ಗೆ ಅಂತ ಬಂದ್ರೆ ಯಾವ್ಯಾವ ಹೇರ್ ಸ್ಪ್ರೇಸ್ ನ ಬಳಸ್ತೀನಿ ಅಂತ ನೀವು ಕೇಳೋದಾದ್ರೆ, ನನ್ನ ಹೇರ್ ಲೆಂತ್ ತುಂಬಾನೇ ಚೆನ್ನಾಗಿದೆ. ಹೇರ್ ಲೆಂತ್ ಬಗ್ಗೆ ಯಾವುದೇ ರೀತಿ ಇಶ್ಯೂಸ್ ಇಲ್ಲ. ಇನ್ನು ಕೆಳಗಡೆ ಇದೆ ನನಗೆ ಹೇರ್ ಲೆಂತ್ ಬಗ್ಗೆ ಯಾವುದೇ ರೀತಿ ಇಶ್ಯೂಸ್ ನನಗಿಲ್ಲ. ಬಟ್ ಆದ್ರೆ ನನ್ನ ಇಶ್ಯೂಸ್ ಏನು ಅಂದ್ರೆ, ನನಗೆ ಇಲ್ಲಿ ಮಾತ್ರ ನನಗೆ ಹೇರು ಕಮ್ಮಿ ಇರೋದು. ಈ ಒಂದು ಲೈನ್ ಹೇರ್ ತುಂಬಾನೇ ಕಮ್ಮಿ ಇದೆ.
ಸೊ ನಾನು ಇನಿಷಿಯಲ್ ಡೇಸಲ್ಲಿ ಎಲ್ಲಾನು ಕೂಡ ಬಿ ಬ್ಲೆಂಡ್ ಪ್ರಾಡಕ್ಟೇ ಯೂಸ್ ಮಾಡ್ತಾ ಇದ್ದಿದ್ರಿಂದ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೆ. ಇದು ಬಂದು ಬಿ ಬ್ಲೆಂಡ್ ಸಲೂನ್ ಲೈಕ್ ಟ್ರೀಟ್ಮೆಂಟ್, ಹೇರ್ ಫಾಲ್ ಕಂಟ್ರೋಲ್ ಮತ್ತೆ ಸ್ಕ್ಯಾಲ್ಪ್ ಹೇರ್ ಟಾನಿಕ್ ಅಂತ ಇದೆ. ತುಂಬಾ ಅಂದ್ರೆ ತುಂಬಾನೇ ಸಖತ್ತಾಗಿರುತ್ತೆ ಗೈಸ್. ಎಷ್ಟು ನೀಟಾಗಿ ಇದು, ಎಷ್ಟು ಈಸಿ ಅಂದ್ರೆ ಜಸ್ಟ್ ಹಿಂಗ್ ಓಪನ್ ಮಾಡೋದು, ಇದನ್ನ ಹಿಂಗಂದ್ರೆ ಸಾಕು, ಹಿಂಗ್ ಅಪ್ಲೈ ಮಾಡ್ಕೊಡೋದು. ಓಕೆನಾ, ತುಂಬಾ ಚೆನ್ನಾಗಿದೆ. ಇದು ಖಾಲಿ ಆಗೋಯ್ತು, ಮತ್ತೆ ತರಿಸಿಲ್ಲ ನಾನು. ಇದಕ್ಕೆ ಆಯಿಲ್ ಹಾಕೊಂಡು ಯೂಸ್ ಮಾಡ್ಕೊಳ್ಳೋಣ ಅಂತ ಬಾಟಲ್ನ ಹಾಗೆ ಇಟ್ಕೊಂಡಿದ್ದೀನಿ. ದೆನ್ ವಿಶ್ ಕೇರ್. ಇದು ನಂದು 4ನೇ ಡಬ್ಬಿ. ಇದು ಖಾಲಿ ಆಗೋಗಿದೆ. ಇದನ್ನು ಕೂಡ ತರಿಸ್ಬೇಕು, ರೀಸ್ಟಾಕ್ ಮಾಡಿಸ್ಬೇಕು. ಇನ್ನು ರೀಸ್ಟಾಕ್ ಮಾಡಿಸಿಲ್ಲ. ಹಿಂಗೆ ಕೆಳಗಡೆ ಫುಲ್ ತಳ ಹಿಡ್ದಿರುತ್ತೆ ಗೊತ್ತಾ, ಅದನ್ನು ಬಿಡ್ತಾ ಇಲ್ಲ ನಾನು, ಅದನ್ನು ಹೆಚ್ಚು ಯೂಸ್ ಮಾಡ್ಕೋತಾ ಇದ್ದೀನಿ. ಇದು ಸಖತ್ತಾಗಿದೆ. ನೀವು ಬೇಕು ಅಂತಂದ್ರೆ ಇದನ್ನು ಕೂಡ ಪರ್ಚೇಸ್ ಮಾಡ್ಬೋದು ನೀವು. ಇದು ಕೂಡ ಹೇರ್ ಗ್ರೋತ್ ಸಿರಮ್, ಸಖತ್ತಾಗಿದೆ. ಇದು ಮಾತ್ರ ಬಿ ಬ್ಲೆಂಡ್ದು ಚೆನ್ನಾಗಿದೆ, ಇದನ್ನು ಕೂಡ ಚೆನ್ನಾಗಿದೆ. ನೀವು ಯಾವ್ದನ್ನ ಬೇಕಾದ್ರೂ ನೀವು ಪರ್ಚೇಸ್ ಮಾಡ್ಬೋದು, ನಿಮಗೆ ಬಿಟ್ಟಿದ್ದು. ಆ್ಯಂಡ್ ಆಲ್ ಗುಡ್ನೆಸ್ ರೋಸ್ಮೆರಿ ವಾಟರ್, ಇದನ್ನ ಮರೆಯೋದಿಕ್ಕೆ ಆಗೋದೇ ಇಲ್ಲ. ಇದೆಲ್ಲಾನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆಯಿಂದನೂ ನಾನು ಇದನ್ನ ಬಳಸ್ತಾ ಇದ್ದೀನಿ. ಸೊ ಇದು ಇಷ್ಟೇ ಇರೋದು. ಆ್ಯಂಡ್ ಇನ್ನೂ ಒಂದು ಬಾಟಲ್ಗೆ ಶಿಫ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲಾದರೂ ಟ್ರಾವೆಲ್ಗೆ ಬೇಕು ಅಂದರೆ ಅದನ್ನು ಎತ್ತಿಟ್ಕೊಬಿಡ್ಬೋದು, ಮರ್ತೋಗಲ್ಲ ಅಂದ್ಬಿಟ್ಟು ಟ್ರಾವೆಲ್ ಕಿಟ್ಟಲ್ಲಿ ಇಟ್ಟಿದ್ದೀನಿ. ಸೊ ಇವಾಗ ಸದ್ಯಕ್ಕೆ ಈ ಏರ್ ಸ್ಪ್ರೇಸ್ ಎಲ್ಲಾನು ಕೂಡ ರೀಸ್ಟಾಕ್ ಮಾಡಿಸ್ಬೇಕು. ಸೊ ನಾನು ಏನು ತೋರಿಸ್ತಾ ಇದ್ದೀನಿ ಇಷ್ಟು ಪ್ರಾಡಕ್ಟ್ಸನ್ನ, ಅದೆಲ್ಲಾನು ಕೂಡ ನಾನು ದುಡ್ಡು ಕೊಟ್ಟು ತೊಗೊಂಡಿರೋದು. ಎಕ್ಸೆಪ್ಟ್ 2 ಪ್ರಾಡಕ್ಟ್, ಒಂದು ಶಾಂಪೂ, ಅದೇ ಹೇಳಿದ್ನಲ್ಲ ಡ್ಯಾಂಡ್ರಫ್ ಶಾಂಪೂ, ಅದೊಂದು, ಮತ್ತೆ ಈ ಆಯಿಲ್, ಅದೆರಡು ನನಗೆ ಪ್ರಮೋಷನ್ಗೆ ಅಂತ ಬಂದಿದ್ದು, ಕೊಲಾಬ್ಗೆ ಅಂತ ಬಂದಿದ್ದು. ಸೊ ಅದನ್ನು ನಾನು ವರ್ಕ್ ಮಾಡಿಕೊಟ್ಟಿದ್ದೆ, ಚೆನ್ನಾಗಿದೆ. ನಾನು ಅದಕ್ಕೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ನಾನು ಏನು ಇಷ್ಟು ಬಳಸಿದ್ದೀನಿ ಅದನ್ನ ಮಾತ್ರ ಹೇಳಿದ್ದೀನಿ. ಯೂಸ್ ಮಾಡದೇ ಇರೋದ್ರ ಯಾವುದ್ರ ಬಗ್ಗೆನೂ ಕೂಡ ನನಗೆ ಐಡಿಯಾ ಇಲ್ಲ. ಆ್ಯಂಡ್ ನೀವು ಯಾವುದೇ ರೀತಿ ಟೂಲ್ಸ್ನ ಯೂಸ್ ಮಾಡೋದಕ್ಕೂ ಮುಂಚೆ ಹೀಟ್ ಪ್ರೊಟೆಕ್ಷನ್ನ ಯೂಸ್ ಮಾಡ್ದಲೆ ಯಾವುದೇ ಕಾರಣಕ್ಕೂ ಕೂಡ ನೀವು ಹೇರ್ಗೆ ಮಷೀನ್ಸ್ನೂ ಯೂಸ್ ಮಾಡಬೇಡಿ. ಈಗ ನನ್ನ ಹೇರ್ ಈ ರೀತಿ ಇದೆ, ಸಿ, ಹೋಪ್ಫುಲಿ ನಿಮ್ಗೆ ಕಾಣಿಸ್ತಿದೆ ಅಂತ ಅನ್ಕೊಂತೀನಿ. ಈಗ ನಾನು ಎಲ್ಲಾನು ಸೆಟ್ ಮಾಡ್ಕೊಂಡು ಬರ್ತೀನಿ, ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಓಕೆನಾ, ಬಿಕಾಸ್ ಅದನ್ನು ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ, ಲೆಂತ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಅದನ್ನ ವಿಡಿಯೋ ಮಾಡಲ್ಲ, ಸೆಟ್ ಮಾಡ್ಕೊಂಡು ಬರ್ತೀನಿ. ಓಕೆನಾ, ಇವಾಗ ಹೇರ್ ಡ್ರೈ ಮಾಡಿದ್ಮೇಲೆ ನನ್ನ ಹೇರ್ ಈ ರೀತಿ ಇದೆ. ಸಿ, ಎಲ್ಲರೂ ಕೂಡ ಡೈಸ್ ಅನ್ನ ಅಫೋರ್ಡ್ ಮಾಡೋದಿಕ್ಕಾಗಲ್ಲ. ಆಸ್ ಇಟ್ ಈಸ್ ನನಗೂ ಕೂಡ ಡೈಸ್ ಅನ್ನ ಅಫೋರ್ಡ್ ಮಾಡೋದಿಕ್ ನಿಜವಾಗ್ಲೂ ಆಗಲ್ಲ. ಈಸಿಯಾಗಿ ಅಂತ ಅಂದ್ರೆ ಇದು ಐಕಾನಿಕ್ ಅವ್ರದ್ದು, ಸೊ 3 in 1 ಅಂತ. ಇದು ನಿಮಗೆ ಡ್ರೈಯರ್ ಕೂಡ ಬಂದಿರುತ್ತೆ. ಇದು ಜಸ್ಟ್ ಈ ರೀತಿ ಓಪನ್ ಮಾಡ್ಕೋಬಹುದು, ಈ ರೀತಿ ಇರುತ್ತೆ. ನಿಮಗೆ ಬೇಕು ಅಂದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಬಿಲೋ 2000 ಒಳಗಡೆನೆ ಇದು ಸಿಕ್ಬಿಡುತ್ತೆ ನಿಮಗೆ. ಆ್ಯಂಡ್ ನೀಟಾಗಿ ಇದನ್ನೇ ಡ್ರೈ ಮಾಡಿಕೊಂಡ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ, ನಾನು ಅದನ್ನ ಹೇಳಬಲ್ಲೆ. ಇವಾಗ ನಾನು ಡ್ರೈ ಮಾಡಿದ್ದೀನಿ, ಇವಾಗ ನೀಟಾಗಿ ಕೂತ್ಕೊಳ್ಳುತ್ತೆ ಅದು, ಲೈಕ್ ಸ್ಟ್ರೈಟ್ ಮಾಡಿದ್ದೀನಿ ಅನ್ನೋ ಥರನೇ ಇರುತ್ತೆ. ಇವಾಗ ನಾನು ಇನ್ನೂ ಸಿರಮ್ ಹಾಕಿಲ್ಲ. ಓಕೆನಾ, ಎಷ್ಟು ನೀಟಾಗಿದೆ ನೋಡಿ. ಅವಾಗ ಇದ್ದಿದ್ದಕ್ಕೂ ಇವಾಗಿರೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ? ಸೊ ಯಾರಿಗೆ ಅಫೋರ್ಡ್ ಮಾಡೋದಿಕ್ಕಾಗಲ್ಲ ನನ್ನಂತವರಿಗೆ, ನೀವು ಬೇಕಿದ್ರೆ ಇದನ್ನ ಪರ್ಚೇಸ್ ಮಾಡ್ಬೋದು. ಅಂಡ್ ಆಲ್ಸೋ ತುಂಬಾ ಇದೆ ಮಾರ್ಕೆಟ್ ಅಲ್ಲಿ, ಲೈಕ್ ಅರ್ಬನ್ ಕಂಪ್ನಿದು ಅವೈಲೇಬಲ್ ಇದೆ, ಅದು ಕೂಡ ನನ್ನ ಹತ್ರ ಇದೆ. ನಾನು ಎಲ್ಲೋ ಹಾಕ್ಬಿಟ್ಟಿದ್ದೀನಿ, ಸೊ ಅದಕ್ಕೆ ಅದನ್ನ ತೋರಿಸ್ತಾ ಇಲ್ಲ. ಸೊ ಇದರಲ್ಲಿ ನೀವು ಬೇಕಿದ್ರೆ ಕರ್ಲ್ ಕೂಡ ಮಾಡ್ಕೋಬಹುದು. ಈ ರೀತಿ ಆಗುತ್ತೆ, ಸೀರಿಯಸ್ಲಿ ಸಖತ್ತಾಗಿರುತ್ತೆ. ಆ್ಯಂಡ್ ದಿಸ್ ಈಸ್ ಮೈ ಹೇರ್ ಕೇರ್ ಎಲ್ಲ ಹೇಳಿದ್ದೀನಿ. ಆ್ಯಂಡ್ ನಾನು ಮನೆ ಹತ್ರ ಹೇಗಿರ್ತೀನೋ ಅದೇ ಥರ ವಿಡಿಯೋಸ್ ಮಾಡೋದಕ್ಕಾಗೋದು ಗೈಸ್. ನಾನು ಲಿಟ್ರಲಿ ಎವ್ರಿ ಡೇ ಮೇಕಪ್ ಮಾಡ್ಕೊಂಡು ನನ್ನಿಂದ ಅದು ಸಾಧ್ಯನೇ ಇಲ್ಲ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಪಿಂಪಲ್ ಇದೆ, ಇಲ್ಲೆಲ್ಲ ಪಿಂಪಲ್ಸ್ ಆಗ್ತಿದೆ. ಪಿಂಪಲ್ಸ್ ಯಾಕೆ ಆಗುತ್ತೆ ಅಂತಂದರೆ, ನಾನು ಇದೊಂದು ವಿಷಯ ನಿಮಗೆ ಹೇಳಬೇಕಾಗಿತ್ತು, ಸಾರಿ ಮರ್ತೋಯ್ತು ನನಗೆ. ಹೇರ್ ವಾಶ್ ಮಾಡ್ತೀರಾ ಅಲ್ವಾ ನೀವು? ಹೇರ್ ವಾಶ್ ಯಾವ ರೀತಿ ಮಾಡ್ತೀರಾ? ಲೈಕ್ ಈಗ ಶವರ್ ಇದೆ, ಶಾಂಪೂಸ್ನ ಹಾಕ್ತೀರಾ, ಶವರ್ ಆನ್ ಮಾಡ್ಕೋತೀರಾ, ಹೀಗೆ ವಾಶ್ ಮಾಡ್ತೀರಾ, ಅಥವಾ ಹೇರ್ನ ಈ ರೀತಿ ಹಾಕ್ಬಿಟ್ಟು ಶವರ್ ಇಲ್ಲಿ ನೀವು ಶಾಂಪೂಸ್ ಎಲ್ಲ ಹಾಕಿ ಹೇರ್ಗೆ ಇಲ್ಲಿಂದ ನೀರನ್ನ
ಅಪ್ಲೈ ಮಾಡ್ತೀರಾ, ಯಾವ ರೀತಿ ಅಂತ ಹೇಳಿ. ಬಟ್ ನನ್ನ ಸಜೆಷನ್ ಏನು ಅಂತಂದ್ರೆ, ಯಾವತ್ತೂ ಕೂಡ ನೀವೇನ್ ಶಾಂಪೂ ಕಂಡೀಷನರ್ಸ್ ನ ಯೂಸ್ ಮಾಡ್ತೀರಾ ಅಲ್ವಾ, ಅದು ನಮ್ಮ ಫೇಸಿಗೆ ಬೀಳ್ಬಾರ್ದು. ಬಿಕಾಸ್ ಅದರಿಂದನೂ ಕೂಡ ನಮ್ಮ ಫೇಸ್ ಅಲ್ಲಿ ಪಿಂಪಲ್ಸ್ ಗಳಾಗೋದು, ಪಿಗ್ಮೆಂಟೇಷನ್ಸ್ ಗಳಾಗೋದು ಇವೆಲ್ಲ ಆಗುತ್ತೆ. ಸೊ ಅದು ಕೂಡ ನನಗೆ ಗೊತ್ತಿರ್ಲಿಲ್ಲ. 3-4 ವರ್ಷಕ್ಕೂ ಮುಂಚೆ ನನ್ಗೆ ಅದೆಲ್ಲ ಗೊತ್ತಿರ್ಲಿಲ್ಲ. 3-4 ಇಯರ್ಸ್ ಇಂದ ನನ್ಗೆ ಇವೆಲ್ಲ ಗೊತ್ತಾಗ್ತಾ ಇರೋದು. ನಾನು ನೋಟಿಸ್ ಮಾಡ್ತಾ ಇರೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅಂಡ್ ಎಲ್ಲ ಸಲೂನ್ಸ್, ಪಾರ್ಲರ್ಗಳಲ್ಲಿ ಏಂತಕ್ಕೆ ಹೇರ್ ವಾಶ್ ಸಪರೇಟ್ ಆಗಿರುತ್ತೆ ಅಂದ್ರೆ, ಹೇರ್ ವಾಶ್ ನೀವು ಕೇಳ್ತೀರಾ ಅದಕ್ಕೆ ಅಂತ ಅಲ್ಲ, ದಟ್ ಈಸ್ ಪ್ರೊಸೀಜರ್. ನಾವ್ ಯಾವುದೇ ಒಂದು ಶಾಂಪೂ, ಕಂಡೀಷನರ್, ಇನ್ನೊಂದು ಮತ್ತೊಂದು ಏನೇ ಆದ್ರೂ ಕೂಡ ನಮ್ಮ ಫೇಸಿಗೆ ಅದು ಬೀಳ್ಬಾರ್ದು. ಅದು ಒಳ್ಳೆಯದಲ್ಲ, ನಾನು ತಿಳ್ಕೊಂಡಿರೋ ಅಂತದ್ದು ಅದು. ಬಿಕಾಸ್ ಅದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಕೂಡ ನಮ್ಮ ಫೇಸ್ ಅನ್ನ ಡ್ಯಾಮೇಜ್ ಮಾಡುತ್ತೆ. ಅದ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೀನಿ ಅಂಡ್ ತಿಳ್ಕೊಂಡಿರೋದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಯಾವತ್ತೇ ಆಗಿರ್ಬೋದು, ಶಾಂಪೂನ ಡೈರೆಕ್ಟ್ ಆಗಿ ಅಪ್ಲೈ ಮಾಡಕ್ ಹೋಗ್ಬೇಡಿ. ಯಾವಾಗ್ಲೂ ಶಾಂಪೂನ ತಗೊಂಡು ಶಾಂಪೂಗೆ ನೀರನ್ನ ಮಿಕ್ಸ್ ಮಾಡಿ, ವಾಮ್ ಮಾಡಿ, ಆಮೇಲೆನೆ ನೀವು ಶಾಂಪೂನ ಅಪ್ಲೈ ಮಾಡ್ಬೇಕು. ಅಂಡ್ ಯಾವತ್ತು ನೀವು ಆಯಿಲ್ ನ ಹಾಕಿರ್ತೀರಲ್ವಾ, ಅವಾಗ ಯಾವಾಗ್ಲೂ 2 ಸಲ ಶಾಂಪೂಸ್ ನ ಯೂಸ್ ಮಾಡಿ, ಆಮೇಲೆ ನೀವು ಬೇಕಿದ್ರೆ ಕಂಡೀಷನರ್, ಮಾಸ್ಕ್ ಏನ್ ಬೇಕೋ ಅದನ್ನ ಯೂಸ್ ಮಾಡಿ. ಬಿಕಾಸ್ ಆಯಿಲ್ ನೀಟಾಗಿ ಹೋಗಿದ್ರೇನೆ ನಿಮ್ಮ ಹೇರ್ ತುಂಬಾ ಚೆನ್ನಾಗಿ ಕಾಣಿಸೋದು. ಅದರ್ವೈಸ್ ಲಿಟ್ರಲಿ ಆಯಿಲ್ ಆಗಿರುತ್ತೆ, ಯಾವುದೇ ರೀತಿ ಸ್ಟೈಲ್ ಮಾಡೋದಿಕ್ ಆಗಲ್ಲ. ಅಂಡ್ ನಾನ್ ಯಾವ ರೀತಿ ಸ್ಟೈಲ್ ಮಾಡ್ತೀನಿ ಅಂದ್ರೆ, ಗಂಟ್ ಕಟ್ತೀನಿ. ದಿಸ್ ಇಸ್ ಮೈ ಸ್ಟೈಲ್. ಬಿಕಾಸ್ ನಾನು ಹೇರ್ ಯಾವಾಗ್ಲೂ ಬಿಡಕ್ ನಾನು ಇಷ್ಟಪಡಲ್ಲ. ಮತ್ತೆ ಹೇರ್ ಫಾಲ್ ಶಾಂಪೂಸ್ ಬಗ್ಗೆ ನಿಮ್ಗೆ ಹೇಳೋದಾದ್ರೆ, ಆನೆಸ್ಟ್ ಆಗಿ ಹೇಳೋದಾದ್ರೆ, ಹೇರ್ ಫಾಲ್ ಶಾಂಪೂಸ್ ಏನ್ ಗೊತ್ತಾ, ನೀವ್ ಯಾವತ್ತು ಹೇರ್ ವಾಶ್ ಮಾಡಿರ್ತೀರಾ ಗೊತ್ತಾ, ಅವತ್ತು ನಿಮ್ಗದು ಕಂಪ್ಲೀಟ್ ಆಗಿ ರಿಸಲ್ಟ್ ಸಿಕ್ಕಿರುತ್ತೆ. ಅಂದ್ರೆ ಅವತ್ತಿನ ದಿನ, ಅವತ್ತು ಸ್ನಾನ ಮಾಡುವಾಗ್ಲೂ ಕೂಡ ನಿಮ್ಗೆ ಹೇರ್ ಜಾಸ್ತಿ ಉದ್ರಲ್ಲ. ಕಂಡೀಷನರ್ ಹಾಕಿರ್ತೀರಾ ಗೊತ್ತಾ, ಅವಾಗ್ಲೂ ಕೂಡ ನಿಮ್ಗೆ ಹೇರ್ ಹಿಂಗ್ ಎಳೆದ್ರೆ ಬರಲ್ಲ. ಹಿಂಗ್ ಎಳೆದ್ರೆ ಬರಲ್ಲ. ಅಂಡ್ ಆಲ್ಸೋ ಅವತ್ತಿನ ನೆಕ್ಸ್ಟ್ ದಿನ, ಅಂದ್ರೆ ಹೇರ್ ವಾಶ್ ಇವತ್ತಾಗಿದೆ ಅಂದ್ರೆ ನಾಳೆ ಹೇರ್ ವಾಶ್ ಮಾಡಿ, ಹೇರ್ ಬಾಚ್ತೀರಾ ಅಲ್ವಾ, ಅವಾಗ ನಿಮ್ಗೆ ನಾರ್ಮಲ್ ಆಗೇನೆ ಹೇರ್ ಉದುರುತ್ತೆ. ಬಟ್ ಹೇರ್ ವಾಶ್ ಆಗಿದ್ದ ದಿನ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಅಂಡ್ ಶಾಂಪೂಸ್ ಗಳನ್ನ ಯೂಸ್ ಮಾಡೋದ್ರಿಂದ ಸ್ವಲ್ಪ ಇಷ್ಟ ಮಟ್ಟಕ್ಕಾದ್ರೂ ನಿಮ್ಗೆ ಅವಾಯ್ಡ್ ಆಗುತ್ತೆ. ಇಷ್ಟ ಹೋಗೋ ಜಾಗಕ್ಕೆ ಹೇರ್ಸು ಇಷ್ಟ ಮಟ್ಟಕ್ಕಾದ್ರೂ ಕಮ್ಮಿ ಆಗಿರುತ್ತೆ. ಅದನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸೊ ಅದಕ್ಕೆ ನಾನು ನಿಮ್ಮ ಹತ್ರ ಅದನ್ನ ಶೇರ್ ಮಾಡ್ತಾ ಇದ್ದೀನಿ. ಅಂಡ್ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಕೂಮ್ಸ್ನ ಬಳಸಬೇಡಿ, ವುಡನ್ ಕೂಮ್ಸ್ನೇ ಬಳಸಿ. ಅದು ತುಂಬಾ ಒಳ್ಳೇದು. ನೀವು ಮಸಾಜ್ ಮಾಡ್ಕೊಳ್ಳೋರು ಮಸಾಜ್ ಮಾಡ್ಕೋಬಹುದು ಹೇರಿಗೆ, ವಾರಕ್ಕೊಂದ್ಸಲ, 15 ದಿನಕ್ಕೊಂದ್ಸಲ, ಆ ರೀತಿ. ಅದು ನಿಮಗೆ ಬಿಟ್ಟಿರುತ್ತೆ. ಇವಾಗ ನನ್ನ ಹೇರ್ ಈ ರೀತಿ ಇದೆ. ನಾನು ಇನ್ನ ಹಿಂದೆ ಹೋಗ್ಬೇಕು. ನನ್ನ ಹೇರ್ ಇಷ್ಟಿದೆ. ಓಕೆನಾ. ನಾನು ಯಾವುದೇ ರೀತಿ ಹೇರ್ ಕಟ್ ಆಗಿರ್ಬೋದು ಅಥವಾ ಬೇರೆ ಇನ್ನೊಂದು ಮತ್ತೊಂದು ನಾನು ಅದೆಲ್ಲ ಮಾಡಿಸಲ್ಲ ಗೈಸ್. ವರ್ಷದಲ್ಲಿ 1 ಸಲ ನಾನು ಹೇರ್ ವಾಶ್ ಮಾಡಿಸಿ ಹೇರ್ ಕಟ್ ಮಾಡಿಸ್ತೀನಿ. ಬಟ್ ಆದ್ರೆ ಇವಾಗ ಅದು ಮಾಡಿಸಿಲ್ಲ ನಾನು. 2 ವರ್ಷ ಆಗ್ತಾ ಬಂತು ಅನ್ಸುತ್ತೆ ಐ ಥಿಂಕ್ ನಾನು ಹೇರ್ ಕಟ್ ಮಾಡಿಸಿ ಹಂಗೆ ಬಿಟ್ಬಿಟ್ಟಿದ್ದೀನಿ. 2 ವರ್ಷ ಆಗಿಲ್ಲ, 1.5 ವರ್ಷ ಆಗಿದೆ. 2024 ಜುಲೈಯಲ್ಲಿ ಮಾಡಿಸಿದ್ದು ನಾನು. ಟಿಲ್ ನಾವು ನಾನು ಮಾಡಿಸಿಲ್ಲ. ಸೊ ವರ್ಷದಲ್ಲಿ 1 ಸಲ ಹೇರ್ ಕಟ್ ಮಾಡ್ಸೋದು ನಾನೇ ಮಾಡ್ಕೋತೀನಿ. ಸ್ಪ್ಲಿಟಲ್ಸ್ ಏನಾದ್ರೂ ಇದ್ರೆ ನಾನೇ ಕಟ್ ಮಾಡ್ಕೋತೀನಿ. ಬಟ್ ಇತ್ತೀಚೆಗೆ ನಾನು ಅದನ್ನು ಮಾಡಿಲ್ಲ, ಅದು ಸೋಂಬೇರಿ ಆಗ್ಬಿಟ್ಟಿದ್ದೀನಿ. ಹೇರ್ ಗ್ರೋತ್ ಹೇಗಿದೆ. ನನ್ಗೆ ತುಂಬಾ ಲಾಂಗ್ ಹೇರ್ ತುಂಬಾ ಇಷ್ಟ. ಬಟ್ ಆದ್ರೆ ಮೇಂಟೈನ್ ಮಾಡೋದು ತುಂಬಾ ಅಂದ್ರೆ ತುಂಬಾ ಕಷ್ಟ. ಮತ್ತೆ ನಾನು ಯಾವುದೇ ರೀತಿ ಸ್ಟೈಲ್ ಮಾಡ್ಕೋಬೇಕು ಅಂದ್ರೆ ಇರಿಟೇಷನ್ ಆಗ್ಬಿಡುತ್ತೆ. ದಿಸ್ ಈಸ್ ಮೈ ಹೇರ್ ಕೇರ್ ರೋಟೀನ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋದಕ್ಕೆ ಹೋಗಬೇಡಿ. ನಿಮ್ದು ಏನೇ ಕ್ವಶನ್ಸ್ ಇದ್ರೂ ಕಮೆಂಟ್ ಮಾಡಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ